ರಾಹುಲ್ ಗಾಂಧಿ ವಿದ್ಯಾರ್ಥಿಗಳ ಮೇಲಿನ ಲಾಠಿ ಚಾರ್ಜ್ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ದೆಹಲಿಯಲ್ಲಿ ಪೆಲೆಟ್ ಗನ್ ಬಳಸಲಾಯಿತು, ಬಿಹಾರದಲ್ಲಿ AK-47 ಬಳಸಿದ್ದಾರೆ ಅಂತ ಆರೋಪಿಸಿದ್ದಾರೆ ರಾಹುಲ್ ಗಾಂಧಿ ವಿಪಕ್ಷ ನಾಯಕ. ನೂರಾರು ವಿದ್ಯಾರ್ಥಿಗಳ ಮೇಲೆ FIR ಹಾಕಲಾಗ್ತಾ ಇದೆ. ಬಿಹಾರದಲ್ಲಿ ವಿದ್ಯಾರ್ಥಿಗಳ ಮೇಲೆ FIR ಹಾಕಲ್ಲ ಅನ್ನುವಂಥ ಭರವಸೆ ಎಲ್ಲಿ ಹೋಯಿತು ಅಂತ ರಾಹುಲ್ ಗಾಂಧಿ ಪ್ರಶ್ನಿಸಿದ್ದಾರೆ. AK-47 ಬಿಹಾರದಲ್ಲಿ ಬಳಸಿದ್ದಾರೆ, ಪೆಲೆಟ್ ಗನ್ ಅನ್ನ ದೆಹಲಿಯಲ್ಲಿ ಬಳಸಿದ್ದಾರೆ. ವಿದ್ಯಾರ್ಥಿಗಳ ಮೇಲೆ FIR ದಾಖಲಾಗ್ತಾ ಇದೆ, ಕೇಸು ದಾಖಲಾಗ್ತಾ ಇದೆ. ಸರ್ಕಾರ ಕೊಟ್ಟಿರುವಂತ ಭರವಸೆ ಏನಾಯಿತು ಅಂತ ರಾಹುಲ್ ಗಾಂಧಿ ಪ್ರಶ್ನಿಸಿರೋದು. ಮತ್ತು ಈ ವಿಡಿಯೋ ಏನಿದೆ ಸೋಷಿಯಲ್ ಮೀಡಿಯಾದಲ್ಲಿ ಸರ್ಕ್ಯುಲೇಟ್ ಆಗ್ತಾ ಇದೆ. ಇದೇ ವಿಡಿಯೋವನ್ನು ರಾಹುಲ್ ಗಾಂಧಿ ಅವರು ಕೂಡ ಪ್ರಸ್ತಾಪ ಮಾಡಿರೋದು. ಬಿಹಾರದಲ್ಲಿ ಪ್ರತಿಭಟನೆಯ ನಿಯಂತ್ರಿಸೋದಕ್ಕೆ AK-47 ಬಳಸಲಾಗಿದೆ ಅನ್ನೋ ಆರೋಪ ಮತ್ತು ಅದಕ್ಕೆ ಪುಷ್ಟಿ ನೀಡುವಂತ ವಿಡಿಯೋ. ರಾಹುಲ್ ಗಾಂಧಿ ಅವರು ಮಾಡಿರುವಂತ ಟ್ವೀಟ್ ಅನ್ನು ನೀವು ನೋಡ್ತಾ ಇದ್ದೀರಿ. ಇದೇ ವಿಡಿಯೋವನ್ನು ಮುಂದಿಟ್ಟುಕೊಂಡು ಅವರು ಟ್ವೀಟ್ ಮಾಡಿರೋದು. ಮೊನ್ನೆ ವಿದ್ಯಾರ್ಥಿಗಳಿಗೆ ಗಾಯ ಆಯಿತು ದೆಹಲಿಯಲ್ಲಿ, ಪೆಲೆಟ್ ಗನ್ ಬಳಕೆಯಿಂದಾಗಿ ಅದು ಮುಖದ ಭಾಗದಲ್ಲಿ ಗಾಯ ಇದ್ದಿದ್ದನ್ನು ಅದನ್ನ ಕೂಡ ಮುಂದಿಟ್ಟುಕೊಂಡು ರಾಹುಲ್ ಗಾಂಧಿ ಆರೋಪ ಮಾಡಿದರು. ದೆಹಲಿಯಲ್ಲಿ ಪೆಲೆಟ್ ಗನ್, ಬಿಹಾರದಲ್ಲಿ AK-47, ವಿದ್ಯಾರ್ಥಿಗಳ ಮೇಲೆ ಈ ರೀತಿ ದೌರ್ಜನ್ಯ ಮಾಡಲಾಗ್ತಾ ಇದೆ. ಇನ್ನು ಈ AK-47 ಬಳಸಿದಂತ ಕಾನ್ಸ್ಟೇಬಲ್ ಅನ್ನ ಸಸ್ಪೆಂಡ್ ಮಾಡಲಾಗಿದೆ. ಬಿಹಾರದಲ್ಲಿ ಇಲಾಖಾ ತನಿಖೆಗೆ ಆದೇಶವನ್ನ ಕೂಡ ಮಾಡಲಾಗಿದೆ. AK-47 ಬಳಸಿದಂತ ಕಾನ್ಸ್ಟೇಬಲ್ ಅನ್ನ ಸಸ್ಪೆಂಡ್ ಮಾಡಲಾಗಿದೆ ಅನ್ನೋದು ಈಗ ಸಿಗ್ತಾ ಇರುವಂತ ಮಾಹಿತಿ. ಇಲಾಖಾ ತನಿಖೆಗೆ ಆದೇಶಿಸಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.